ತಮಗೆಲ್ಲ ತಿಳಿದಿರೋಂಗೆ ಇವತ್ತು ನಾವು ಇಲ್ಲಿ ದಡೇಸುಗೂರಿನ ಒಂದು ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ ಅಲ್ಲಿ ಇದ್ದೀವಿ. ಇಲ್ಲಿನ ಮುಖ್ಯಸ್ಥರು ಡಾಕ್ಟರ್ ಚಂದ್ರನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೇನೆ ಇಲ್ಲಿ ನಾವು ಟೆಫ್ ಬೆಳೆಯ ಒಂದು ಕ್ಷೇತ್ರದಲ್ಲಿದ್ದೀವಿ. ಹಾಗೇನೆ ಟೆಫ್ ಬೆಳೆದಂತ ಬಹಳಷ್ಟು ರೈತರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಇವತ್ತು ಇಲ್ಲಿ ನಾವು ಟೆಫ್ ಕ್ಷೇತ್ರೋತ್ಸವ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಬಂದಿದ್ದೀವಿ. ಟೆಫ್ ಬೆಳೆ ಏನು, ಇದ್ರ ಬಗ್ಗೆ ಏನು ಮಾಹಿತಿ ಇದೆ, ಇದ್ರ ಬೆಳೆದ ಬಗೆ ಹೇಗ್ ಬಂತು, ಇದ್ರದ್ದು ಬೆಳೆಯುವಾಗ ಬಂದಂತ ಯಾವ ರೀತಿಯ ಕಷ್ಟ ವ್ಯಸನಗಳು ಏನೇನು, ಇದು ಕೋವಿಡ್ ಟೈಮ್ ನಲ್ಲಿ ಬಂದಂತ ಬೆಳೆ ಆಗಿತ್ತು. ಹಾಗೆ ಇದ್ರದ್ದು ಕಾಸ್ಟ್ ಆಫ್ ಕಲ್ಟಿವೇಶನ್ ಇರ್ಬೋದು, ಹಾಗೇನೆ ಹಾರ್ವೆಸ್ಟ್ ಮಾಡಿದ್ಮೇಲೆ ಇದ್ರದ್ದು ಮೌಲ್ಯ ವರ್ಧನೆ ಆಗ್ತಾ ಇದೆ ಹೇಗೆ ಇದು, ಮತ್ತೆ ಇದು ಹಾರ್ವೆಸ್ಟ್ ಆಗೋವಾಗ ಎಷ್ಟು ವೇಸ್ಟೇಜ್ ಆಗುತ್ತೆ, ಏನಾಗುತ್ತೆ, ಎಲ್ಲದ್ರ ಬಗ್ಗೆ ನಮ್ಮ ಹತ್ರ ಇವತ್ತು ನಾವು ಟೆಫ್ ಬೆಳೆದಂತ ರೈತರು ಇದ್ದಾರೆ. ಒಂದು 10 ಜನ ರೈತರನ್ನ ನಾವು ಇಲ್ಲಿ ಸೇರಿಸಿದೀವಿ. ಇವರೆಲ್ಲರೂ ಅವರ ಅನಿಸಿಕೆಗಳನ್ನ ಹಂಚ್ಕೊಳ್ತಾರೆ. ಹಾಗಾಗಿ ಮೊದಲನೇದಾಗಿ ನಾನು ವಿರುಪನಗೌಡರು ರಾಮದುರ್ಗದವರು, ಇವರು ತಮ್ಮ ಅನುಭವನ ಮತ್ತೆ ಟೆಫ್ ಬೆಳೆದಾಗ ನೀವು ಕಂಡಂತ ಮಾಹಿತಿಗಳನ್ನ ನಮ್ಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ನಾವು ವೈಜ್ಞಾನಿಕವಾಗಿ ನೀಡುವಂತ ಮಾಹಿತಿ ಬೇರೆ ಆಗತ್ತೆ. ನಮ್ಮಲ್ಲಿ ನಾವು ರೈತರಿಂದ ರೈತರಿಗೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದೀವಿ. ಹಾಗಾಗಿ ರಾಮದುರ್ಗದ ರೈತರಾಗಿರ್ತಕ್ಕಂಥ ವಿರುಪನಗೌಡರನ್ನೇ ಬೇರೆ ಎಲ್ಲಾ ರೈತರಿಗೆ ಮಾಹಿತಿ ಕೊಟ್ರೆ ಅದು ಬಹಳಷ್ಟು ಸಮಂಜಸ ಅಂತ ತಿಳ್ಕೊಳ್ತಾ, ತಾವು ಇವತ್ತು ಟೆಫ್ ಬೆಳೆಯಲ್ಲಿ ಏನು ನೀವು ಕಂಡಂತ ನೀವು ನಡೆದು ಬಂದಂತ ಒಂದು ಹಾದಿಯನ್ನ ವಿವರಿಸಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದು ಟೆಫ್ ಬೆಳೆಯೋ ಕಾರಣ ನಾನು ಇಲ್ಲಿ ಟಿವಿ ಮಾಧ್ಯಮದಲ್ಲಿ ಶಿರ್ಷಿ ಅವರು ರೂಪಾ ಮೇಡಮ್ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ನಾನು ನೋಡಿದೆ. ನಾನು ನೋಡಿದಂತ ನಾವು ಯಾಕೆ ಬೆಳಿಬಾರ್ದು. ತಮ್ಮ ಹೆಸರು ಹೇಳಿ ಪರಿಚಯ ಮಾಡಿಕೊಂಡು. ನನ್ನ ಹೆಸರು ವಿರುಪನಗೌಡ ರಾಮದುರ್ಗ, ದೇವದುರ್ಗ ತಾಲೂಕು, ಡಿಸ್ಟಿಕ್ ರಾಯಚೂರು. ಈ ಬೆಳೆಕ್ಕೆ ಕಾರಣ ಏನಂತಂದ್ರೆ, ಮಾಧ್ಯಮದಲ್ಲಿ ನಾನು ಈ ಟೆಫ್ ಬೆಳೆ ಅಂತದ್ದು ನೋಡಿದಾಗ ಶಿರ್ಸಿ ವಿಜ್ಞಾನಿ ರೂಪಾ ಪಾಟೀಲ್ ಅಂತೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಬೀಜ ಅಲ್ಲಿಂದ ತಗೊಂಡ್ಬಂದು ನಾನು ರಾಮದುರ್ಗದಲ್ಲಿ ಒಂದು ಟೈಮ್ ಬೆಳೆದೆ 2019ರಲ್ಲಿ. ಬೆಳೆದ ನಂತರ ಬೆಳೆ ಏನು ಚೆನ್ನಾಗಿ ಬಂತು. ರೇಟನ್ನು 50,000 ರೂಪಾಯಿ ಕ್ವಿಂಟಲ್ ತಗೊಂಡಿದ್ದಾರೆ. ಆ ನಂತರ ಬೆಳೆದ್ವಿ. ಮತ್ತೆ ನೆಕ್ಸ್ಟ್ ಇಯರ್ ಬೆಳೆದಾಗ ಅವ್ರೇನು ಕೊರೋನಾ ಇದರಲ್ಲಿಂದಾಗಿ ಖರೀದಿ ಮಾಡಲಿಲ್ಲ ಅವರು. ಹಾಗಾಗಿ ಅಲ್ಲಿಗೆ ನಾವು ಸ್ಟಾಪ್ ಮಾಡಿಕೊಂಡ್ವಿ. ಈಗ ಮತ್ತೆ ನಾವು ಇಲ್ಲಿ ದಡೇಸುಗೂರಲ್ಲಿ ನಮ್ಮ ಅನುಭವಕ್ಕಾಗಿ ಕರ್ಕೊಂಬಂದಿದ್ದಾರೆ. ಇದರ ಅನುಭವ ತಗೊಂಡ ಮುಂದಿನ ವರ್ಷದಲ್ಲಿ ನೀವು ಯಾವ ರೀತಿ ಬೆಳೆದ್ರೆ ಅದನ್ನ ನಾವೇನ್ ಬೆಳೆದು ಅಂತಂದ್ರೆ ಈಗ ಸಸಿ ಮಡಿ ಹಾಕಿ ಗದ್ದೆ ನಾಟಿ ಹಚ್ಚಿದ್ವಿ, ಒಂದು ಬಿತ್ತನೆ ಮಾಡಿದ್ದೀವಿ, ಟ್ರ್ಯಾಕ್ಟರ್ ರೋಲರ್ಲಿಂದ ತಿರುಗಿಸಿ ರಾಶಿನ್ ಮಾಡಿದ್ವಿ, ಮಿಷಿನ್ ಕಟಿಂಗ್ ಮಾಡಿದ್ವಿ. ಇದೆಲ್ಲದರಲ್ಲಿ ಉತ್ತಮ ಆದಾಗ ಅಂದ್ರೆ ಟ್ರ್ಯಾಕ್ಟರ್ ತುಳಿಸಿ ರಾಶಿ ಮಾಡಿದ್ರೆ ಸ್ವಲ್ಪ ಅಳು ಮಿಕ್ಸ್ ಆಗ್ತದೆ. ಮಿಷಿನ್ ಕಟಿಂಗ್ ಆದ್ರೆ ಕಡಿಮೆ ಆಗ್ಬೋದು. ಹಾಗೇನೆ ಇದರಲ್ಲಿ ಏನಾದ್ರೂ ನಿಮಗೆ ರೋಗ ರೋಗ ಇರ್ತಾರೆ ಒನ್ ಟೈಮ್. ಮತ್ತೆ ಯಾವ್ದಾದ್ರು ಹುಳ ಇರ್ತಾರೆ ಒನ್ ಟೈಮ್. ಗಣಿಕೆ ಕಟ್ಟಂತ ಬರ್ತಾರೆ ಅವ್ರೆ. ಬೇವಿನ ಎಣ್ಣೆ ಹೊಡೆದ್ರೆ ಅದು ಕೆಲಸ ಮಾಡಿಲ್ಲ. ಮೊನೊಕ್ರಾಟೋಪಸ್ ಹೊಡೆದಾಗ ಸ್ವಲ್ಪ ಚೆನ್ನಾಗಿ ಬಂತು. ಅದು ಒಂದು ಟೈಮ್ ಸಿಂಪರಣೆ ಮಾಡಿವಿ, ಸಿಂಪರಣೆ ಬೇಕಾಗಲ್ಲ. ಈಗ ಬೇರೆ ಬೆಳೆಗೆ ನೀವು ಇದನ್ನ ಹೋಲಿಕೆ ಮಾಡಿ ನೋಡಿದಾಗ ಈ ಬೆಳೆನ ಬೆಳೆಯುವಾಗ ನಿಮಗೆ ಕಷ್ಟ ಜಾಸ್ತಿ ಆಯ್ತಾ, ಏನಾಯ್ತು, ಹೇಗ್ ಬೆಳೆದ್ರಿ ನೀವು? ಕಷ್ಟ ಏನಿಲ್ಲ ರೀ. ಸೇಮ್ ಇದು ಭತ್ತ ಯಾವ ಟೈಪ್ ಬೆಳಿತೀವಿ ಅದೇ ಟೈಪ್ ಬೆಳಿಬಹುದು ನಾವು. ಅಂದ್ರೆ ಇದು ರಾಶಿ ಮಾಡಲ್ಲಿ ಸ್ವಲ್ಪ ಕಷ್ಟ. ಬೀಜ ಸಣ್ಣದಾಗಿರೋದ್ರಿಂದ ಭತ್ತ ನೈಸ್ ಮಾಡಬಹುದು. ಇದು ಮಿಷಿನ್ ಕಟಿಂಗ್ ಮಾಡಿದ್ರೆ ಹಳ್ಳುಗಳು ಕಡಿಮೆ. ಅಂದ್ರೆ ನೀವು ಹೇಳೋದು ಕಟಾವ್ ಮಾಡುವಾಗ ಸ್ವಲ್ಪ ಇದರಲ್ಲಿ ವೇಸ್ಟ್ ಆಗುತ್ತೆ ಅಂತ. ವೇಸ್ಟ್ ಆಗುತ್ತೆ. ಮಿಷಿನ್ ಕಟಿಂಗ್ ಆದ್ರೆ ಸ್ವಲ್ಪ ವೇಸ್ಟ್ ಆಗುತ್ತೆ. ಲೇಬರ್ ಕಟಿಂಗ್ ಆದ್ರೆ ಸ್ವಲ್ಪ ವೇಸ್ಟ್ ಆಗಲ್ಲ. ಬೀಜ ಸ್ವಲ್ಪ ಹಳ್ಳು ಮಿಕ್ಸ್ ಇರ್ತಾರೆ ಲೇಬರ್ ಕಟಿಂಗ್ ಆದ್ರೆ. ಇಷ್ಟು ನಾನು ಹೇಳ್ಬಹುದು. ನೀರಿಂದು ಹೇಗೆ ಇದು ನೀರಿನ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಿ? ನೆಲ್ಲಿಗೆ ಏನ್ ಬಿಟ್ಟಂಗ್ ಬಿಡೋಕೇನ್ ಬೇಕಾದ್ರೆ 8 ದಿನಕ್ಕೊಮ್ಮೆ ನೀರು ಬಿಟ್ಟು ಸಾಕು. ಅಂದ್ರೆ ನೀವು ಹೇಳೋ ಪ್ರಕಾರ ಇದಕ್ಕೆ ನೀರು ಸರಬರಾಜು ಕಡಿಮೆ ಇದೆ. ನೀರಿನ ಅವಶ್ಯಕತೆ ಬೇರೆ ಯಾವುದೇ ಬೆಳೆಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ. ಸೊ ರೈತರು, ಈಗ ಸಣ್ಣ ರೈತರು ಇರ್ಬೋದು, ಈ ಮಾಹಿತಿನ ನೀವು ಉಪಯೋಗಿಸ್ಕೊಳ್ಬಹುದು. ಅಂದ್ರೆ ನೀರು ಕಮ್ಮಿ ಇರುವಂತ ಜಾಗದಲ್ಲಿ. ಹಾಗೇನೆ ಗೊಬ್ಬರದ ಸರಬರಾಜು ಹೇಗ್ ಮಾಡಿದ್ರಿ? ಗೊಬ್ಬರ